ಅಯ್ಯೋ ನನ್ ದುಡ್ಡೆಲ್ಲ ಹೋಯ್ತು. ಇನ್ನು ಹತ್ತು ಏನ್ ಪ್ರಯೋಜನ? ಹಗ್ಲಲ್ಲೇ ಸಿಟಿಯಲ್ಲಿ ಮುಖ್ಯವಾದ ಜಾಗದಲ್ಲಿ ಕ್ಲೋರೋಫಾರ್ಮ್ ಕೊಟ್ಟು ಪ್ರಜ್ಞೆ ತಪ್ಪಿಸಿದ್ದಾರೆ. ಹಣ ಎತ್ಕೊಂಡಿದ ತಕ್ಷಣ ನಿರ್ಜನ ಪ್ರದೇಶದಲ್ಲಿ ಬಿಟ್ಟು ಹೋಗಿದ್ದಾರೆ ಕಾರಣ. ಇದೇನ್ ಸರ್ ಸಿಟಿ ತಾನೇ ಇದು? ಎರ್ನಾಕುಲಂ ಸಿಟಿಯಲ್ಲಿ ಎಲ್ಲಾ ಭಿಕ್ಷುಕರನ್ನ ಕ್ವಶನ್ ಮಾಡಾಯ್ತು. ನೀವು ಹೇಳಿರೋ ತರ ಡ್ರೈವಿಂಗ್ ಮಾಡೋ ಭಿಕ್ಷುಕರು ಯಾರು ಇಲ್ಲ. ಆ ಕ್ಯಾಶ್ ಬ್ಲಾಕ್ ಮನಿ ಆಗಿರೋದ್ರಿಂದ ಕೇಸನ್ನು ಫೈಲ್ ಮಾಡಕ್ಕಾಗಲ್ಲ. ಅವನು ನಾರ್ಮಲ್ ಕಳ್ಳ ಆಗಿದ್ರೆ ಅಪ್ಪನ್ ಪಾಕೆಟ್ ನಲ್ಲಿರೋ ದುಡ್ಡು ಮತ್ತೆ ಒಡವೆ ಎಲ್ಲನ್ ಕಿತ್ಕೊಂಡು ಹೋಗ್ತಿದ್ದ. ಇದು ಆತರ ಅಲ್ವಲ್ಲ. ಆದ್ರೆ ಕಳ್ಳ ಏನಾದ್ರೂ ನಾನಾಗಿದ್ದೆ ಅನ್ಕೊಳ್ಳಿ, ಸಾರ್ ಅಂಡರ್ವೇರ್ ವರ್ಗೂ ಬಿಚ್ಚಾಕ್ಬಿಡ್ತಾ ಇದ್ದೆ. ಏನಯ್ಯ ನೀನು? ಇದು ದೊಡ್ಡ ಅಮೌಂಟ್ ನ ಮಾತ್ರ ಏನ್ ಮಾಡಿರೋಂತ ಟೀಮ್ ಪ್ಲಾನ್ ಮಾಡಿನೇ ಕಳ್ತನ ಮಾಡಿದ್ರೆ ಸರ್, ಸಂದೇಹನೇ ಇಲ್ಲ. ಆದ್ರೆ ಈ ಡೀಲು ನಮ್ಮನ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ವಲ್ಲ. ಯಾರು ನಿಮಗೆ ದುಡ್ಡು ಕೊಟ್ಟಿದ್ದು? ಒಂದು ರಾಮಸ್ವಾಮಿ. ಖಂಡಿತ ದುಡ್ಡು ಹೋಗೋದಕ್ಕೆ ಕಾರಣ ಆ ರಾಮಸ್ವಾಮಿನೇ. ಅಯ್ಯೋ ವೆಂಕಟೇಶ್ವರ ಸ್ವಾಮಿ, ಕಂತ್ರಿ ನಾಯಿ, ಬಿಡು ನನ್ನ, ಲೀವ್ ಮೀ. ನನ್ನ ಹತ್ರ ಪ್ರಶ್ನೆ ಕೇಳೋದ್ರಿಂದ, ನನ್ನ ಹೊಡೆಯೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ನೋ ಯೂಸ್ ಅಟ್ ಆಲ್. ನಾನು ಅವಾಗಲೇ ಇವ್ರಿಗೆ ಹೇಳಿದೆ ದುಡ್ಡು ಹುಷಾರಾಗಿ ಇಟ್ಕೊಳಪ್ಪ ಅಂತ. ಇವ್ರು ನನ್ನ ಮಾತು ಕೇಳಿಲ್ಲ, ಕೊಬ್ಬು ಜಾಸ್ತಿ. ದೇ ಡಿಂಟ್ ಕೇರ್ ಮೀ. ಈಗ ಕಳ್ಳ ಬಂದು ದುಡ್ಡು ಕದ್ಕೊಳೋದು, ಅದಕ್ಕೆ ನಾನೇನು ಅಂತ ಮಾಡಕ್ ಸಾಧ್ಯ ಆಗುತ್ತೆ? ಏನು ಗೊತ್ತಿಲ್ಲದೆ ಇರೋ ತರ ನಟಿಸ್ತಿದ್ಯಾ? ನಮ್ಮ ಯಜಮಾನ್ರು ಗಾಡಿದು ಹಾರ್ನದು ಅವ್ರು ಬಂದ್ರು ಅನ್ಸುತ್ತೆ. ನಮ್ಮ ಯಜಮಾನ್ರು ಬಂದ್ರು, ನಾನು ಹೋಗ್ಬೇಕು. ಯಜಮಾನ್ರೆ, ಇವನಿಗೆ ಇನ್ನೂ ಸ್ವಲ್ಪ ಡೆಕೋರೇಷನ್ ಮಾಡಿದ್ರೆ ಚೆನ್ನಾಗಿರೋದು. ನೋಡು ಹಂಗಂದ ತಕ್ಷಣ ಹೆಂಗ್ ಖುಷಿ ಆಗ್ತಾ ಇದ್ದಾನೆ ಅಂತ. ಅವ್ನ್ ಕುತ್ಕೇಳ್ದ ನಾನು ಸೆಕ್ಯೂರಿಟಿ ಬೈಲಿ ಓಡ್ಸೋರ್ನ ಹೋಗು. ನೋ ನಿಲ್ಸಿ. ನೋ ಆಣೆನ ವಾಪಸ್ ಕರ್ಕೊಂಡೋಗಿ. ಇಲ್ಲಿ ನೋಡಪ್ಪ ಗಣೇಶ, ಮುಂದೆ ನಮ್ ದಾರಿಗೆ ಅಡ್ಡ ನಿಂತಿರೋ ಈ ವ್ಯಕ್ತಿಗೆ ನೀನೊಂದ್ ಸ್ವಲ್ಪ ಕೆಲ್ಸ ಕೊಡ್ಬೇಕಪ್ಪ. ಆ ಸೆಕ್ಯೂರಿಟಿ ಎಲ್ಲೋದ? ಹಲೋ, ಈ ಆನೆಗೆ ಒಳ್ಳೆ ಹಾರ್ಸ್ ಪವರ್ ಇದೆ. ಏ ಗಣೇಶ, ಸ್ವಲ್ಪ ನಿಲ್ಸು. ಬ್ರೇಕ್ ಇಡಿ. ಇವನ್ಗೇನ್ ಇಲ್ಲಿ ಕೆಲ್ಸ? ಅದನ್ನ ನಾನ್ ಹೇಳ್ತೀನಿ. ಐ ವಿಲ್ ಟೆಲ್ ಯು. ಬೇಡ, ಐ ವಿಲ್ ಟೆಲ್ ಯು ಇಲ್ಲ, ನಾನ್ ಟೆಲ್ ಯು. ಇವ್ರೇ ಅವ್ರು ಹೇಳ್ದಂತ ಯಜಮಾನ್ರು. ಅದೇನು ಅಂದ್ರೆ ಈ ಹೋಟ್ಲಲ್ಲಿರೋ ಬಾರ್ನ ಲೀಸಿಗೆ ತಗೊಂಡಿರೋ ಅಂತ ಯಜಮಾನ್ರು. ಅಯ್ಯೋ ದೇವ್ರೆ, ಇದೇನಪ್ಪ ನೋಡ್ತಾ ಇದ್ದೀನಿ ನಾನಿಲ್ಲಿ. ನನ್ ಚಿನ್ನು ಮರಿ ಇಲ್ಲೇ ಬಂದ್ಬಿಟ್ಟಿದಾನೆ. ನಾನ್ ಮೈಸೂರಲ್ಲಿದ್ದಾಗ ಅಲ್ಲಿರ್ತಾರೆ, ಬೆಂಗಳೂರಿಗೆ ಬಂದಾಗ ಇಲ್ಲಿದ್ದಾರೆ. ಏನಪ್ಪಾ ಇದು ಆಶ್ಚರ್ಯ. ದೇವ್ರೆ, ಏನಪ್ಪ ಇದು? ಇವನು ಹೇಗೋ ಇಲ್ಲಿ ಬಂದ? ಪಾಪಿಗಳಿರೋ ಜಾಗದಲ್ಲೆಲ್ಲ ಈ ದುಷ್ಟ ಇದಾನಲ್ಲ. ಕರ್ಮ ಏನಾದ್ರೂ ಆಗಿರ್ಲಿ. ನಡೆದಿರೋದೆಲ್ಲ ಗುಡ್ಗೋಸ್ಕರ, ನಡೀತಾ ಇರೋದು ಕೂಡ ಗುಡ್ಗೋಸ್ಕರ, ಮುಂದೆ ನಡೆಯೋದು ಕೂಡ ಗುಡ್ಗೋಸ್ಕರ, ಮುಂದೆ ಏನೆಲ್ಲ ನಡೆಯೋದಿಲ್ವೋ ಅದೆಲ್ಲ ಬೇರೆ ಬೇರೆ ಗುಡ್ಗೋಸ್ಕರ. ಮರ್ಯಾದೆಯಿಂದ ಆನೆ ಕರ್ಕೊಂಡು ಹೊರಗೆ ಹೋಗು. ಆನೆ ಅವನು ಆಗ್ಲೇ ಹೊರಗೆ ಹೋಗಾಯ್ತಲ್ಲ. ಅಯ್ಯಪ್ಪ, ಸಾರ್ಗೆ ಆವಾಗ್ಲಿಂದನೂ ಟೈಮಿಂಗ್ ಸ್ವಲ್ಪನೂ ಇಲ್ಲ ಅಲ್ವಾ? ಪಾಪ. ಇವನ್ನ ಅರೆಸ್ಟ್ ಮಾಡಿ ಜೀಪ್ ಕತ್ಸ್ರೋ. ನಿಲ್ಲಿ. ಅಲ್ಲ ಸಾರ್, ಯಾವ ಕೇಸ್ ಮೇಲೆ ನಾನು ಅರೆಸ್ಟ್ ಮಾಡಿ ಜೀಪ್ ಗತ್ಸು ಅಂತ ಹೇಳ್ತಾ ಇದ್ದೀರಾ? ನಮ್ಗೆ ಮೈಸೂರಲ್ಲಿ ಒಂದ್ ಕೇಸ್ ಇತ್ತು. ಆ ಕೇಸ್ ಹೇಗೆ ಕೇಸ್ ಇಲ್ದೆ ಆಯ್ತು ಅಂತ ಸಾರ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಮತ್ ಯಾವ ಕೇಸು? ಈ ಬೆಂಗಳೂರಲ್ಲಿ ನನ್ನ ಮೇಲೆ ಯಾವ ಕೇಸೂ ಇಲ್ಲ. ಆ ಕೇಸ್ ಇಲ್ದೆ ನಾನು ಸುಮ್ನೆ ಕೇಸ್ ಆಗಿ ನಿಂತಿದ್ದೀನಿ ಇಲ್ಲಿ. ಕನ್ಫ್ಯೂಷನ್ ಆಯ್ತಾ? ಕನ್ಫ್ಯೂಷನ್. ಕೇಸ್ ಇಲ್ಲ ಅಂತ ನಿನ್ಗೆ ಯಾರು ಹೇಳಿದ್ವಿ ಆನೆ ಕರ್ಕೊಂಡ್ ಬರಕ್ಕೆ? ಅಯ್ಯೋ ಅಣ್ಣ, ನೀವ್ ಏನ್ ಮಾತಾಡ್ತಾ ಇದೀರಾ? ನಾವಿಬ್ರು ಸೈನ್ ಮಾಡಿರೋ ಅಂತ ಅಗ್ರಿಮೆಂಟ್ ಇದೆಯಲ್ಲ, ಅದ್ರಲ್ಲಿ ಇದೆಲ್ಲಾನು ಇದೆ. ಸ್ವಲ್ಪ ಅದನ್ನ ಓದಿ ಹೇಳಿ ಸ್ವಾಮಿ. ವೆಂಕಟೇಶ್ವರ ಸ್ವಾಮಿ, 2006 ಮಾರ್ಚ್ 1ನೇ ತಾರೀಕು ಫಸ್ಟ್ ಪಾರ್ಟಿ ಉದಯ್ ಶಂಕರ್ ಅವರು, ಸೆಕೆಂಡ್ ಪಾರ್ಟಿ ಕೃಷ್ಣ ಮೋಹನ್ ಅವರು ಬರೆದಿರೋ ಬಾರಿಗಾಗಿ ಅಗ್ರಿಮೆಂಟ್. ಅದ್ರಲ್ಲಿ ಏನಿದೆ ಅಂದ್ರೆ ಫುಲ್ ಹೇಳ್ಬೇಡಿ, ಮೈನ್ ವಿಷಯ ಹೇಳಿದ್ರೆ ಸಾಕು. ಈ ಅಗ್ರಿಮೆಂಟ್ ಪ್ರಕಾರ ಸೆಕೆಂಡ್ ಪಾರ್ಟಿ ಅವರ ವಾಹನ ಪಾರ್ಕ್ ಮಾಡೋದಕ್ಕಾದ ವ್ಯವಸ್ಥೆ, ವಾಶ್ ಮಾಡೋದಕ್ಕೆ ವ್ಯವಸ್ಥೆ, ಮತ್ತೆ ಫ್ಯೂಯಲ್ ಹಾಕ್ಸೋದಕ್ಕೆ ವ್ಯವಸ್ಥೆ. ವಾಹನದ ಬಗ್ಗೆ ಮಾತಾಡದೆ ತಾನೆ ಆನೆಯನ್ನೇ ಕರ್ಕೊಂಡ್ ಬಂದಿದ್ಯಾ? ಅಯ್ಯೋ ಸಾರು, ಈ ಆನೆನೇ ನನ್ನ ವಾಹನ. ಸುಬ್ರಹ್ಮಣ್ಯಂಗೆ ನವಿಲ್ ವಾಹನ, ಗಣೇಶನ್ಗೆ ಇಲಿನೇ ವಾಹನ, ಅಯ್ಯಪ್ಪನ್ಗೆ ಹುಲಿನೇ ವಾಹನ, ಆದ್ರೆ ಈ ಕೃಷ್ಣ ಮೋಹನ್ಗೆ ಆನೆನೇ ವಾಹನ. ಯಾವತ್ತಾದ್ರೂ ಒಂದಿನ ನನ್ನ ಕೈಯಲ್ಲಿ ಸರಿಯಾಗಿ ಸಿಕ್ಕಾಕೋತೀಯ, ಆವತ್ತಿದೆ. ಆ ತರ ಒಂದ್ ಸಂದರ್ಭ ಬರ್ಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತಾ ಇರ್ತೀನಿ. ಇಲಿಯಾಗಿ ಹೋಗ್ತಾ ಇದ್ದಾನೆ. ಶ್ರೀಧರಣ್ಣ,
ನಾನು ಈ ಹೋಟೆಲ್ನ ಮುಚ್ಚಿಸ್ತೀನಿ ಅಂತ ಸುಮ್ನೆ ಹೇಳಿಲ್ಲ, ನಿಜವಾಗ್ಲೂ ಮುಚ್ಚಿಸ್ತೀನಿ. ಗಟ್ಟಿಯಾಗಿರೋ ಬೀಗ ಮುಚ್ಚಿಸ್ತೀನಿ. ಮಗನೇ ಕೃಷ್ಣಮೋಹನ, ನೀನ್ ಇಲ್ಲಿರೋ ಅದ್ಭುತವಾದಂತ ಒಂದು ಬಾರ್ಗೆ ಯಜಮಾನ. ಈಗ ನನ್ನ ಕಾರು ಮಿಕ್ಕ ಸೆಟಪ್ ನೆಲ್ಲ ಇಲ್ಲಿ ನಿನಗೋಸ್ಕರ ಬಿಟ್ಟಿದ್ದೀನಿ. ನಾನು ಅರ್ಜೆಂಟ್ ಆಗಿ ಮೈಸೂರಿಗೆ ಹೋಗ್ಬೇಕು, ಒಂದು ಅರ್ಜೆಂಟ್ ಕೆಲಸ ಇದೆ. ಕಾಲ್ ಮಾಡು, ಮುಗಿದ್ ಕೂಡಲೇ ಬಂದ್ಬಿಡ್ತೀನಿ. ಕರೆದ್ರೆ ಬರ್ಬೇಕು. ಡೆಫಿನೆಟ್ಲಿ ಐ ವಿಲ್ ಕಮ್. ನನಗ ಅಯ್ಯೋ ನೀವಲ್ಲ, ಗಾಡಿ ಸ್ವಲ್ಪ ಹೋಗಿ ನೋಡೋ. ಅಲ್ಲ ಯಾವ ಗಾಡಿ ಅಂತ? ನಮ್ಗೆ ಯಾವ ಗಾಡಿ ಹೇಳು? ಓ ಆನೆ. ಎಲ್ಲಿದ್ಯೋ ಬಾರು ಮೇಲೆ ಬಾ ಹೋಗೋಣ. ಓಕೆ. ಬಾರ್ ಚೆನ್ನಾಗೇ ಇದೆ. ನನಗೂ ಒಂದು ಆಸೆ, ಒಂದು ಪೆಗ್ ಹಾಕ್ಬೇಕು. ಸ್ವಂತ ಬಾರಲ್ಲಿ ನಾನ್ ಯಾವತ್ತೂ ಕುಡ್ದೇ ಇಲ್ಲ. ಅದೇ ಸ್ವಂತ ದುಡ್ಡಲ್ಲಿ ನಾನು ಯಾವತ್ತೂ ಕುಡ್ದೇ ಇಲ್ಲ. ಒಂದ್ ಲಾರ್ಜ್ ಕೊಡಿ. ಒಂದ್ ಲಾರ್ಜಾ? ನನಗೆ ಹೇಳಲ್ವಾ? ಓನರ್ ಫಸ್ಟ್, ಲೇಬರ್ ಸೆಕೆಂಡ್. ನೀರೇನು ಹಾಕ್ಬೇಡ, ಅದ್ರ ಸ್ವಾದನೆ ಹೊಟ್ಟೋಗುತ್ತೆ. ಬೇಷ್ 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 ಬೇಷ್. ಇದಕ್ಕೆ ಎಷ್ಟು ಕಾಸು? 290 ರೂಪಾಯಿ. 290 ರೂಪಾಯ? ಮನುಷ್ಯ ಆದವನು ಯಾವನಾದ್ರೂ ಇಲ್ಲಿ ಬಂದ್ ಕುಡಿತಾನ? ಏನಪ್ಪ ಇದ್ದೇವ್ರೆ? ಓ, ನನ್ನ ಕರೆದ್ರ? ಕರ್ದ್ನಾ? ನಾನ್ ಯಾವಾಗ ಇವನನ್ನ ಕರ್ದೆ? ಅಂದ್ರೆ ದೇವ್ರಂತ ಕರೆದಿದ್ ನನ್ನಲ್ವಾ? ಇಲ್ ನೋಡು, ದೇವ್ರು ಅನ್ನೋದು ಇವನ ಹೆಸರು, ರಾಮನ್ ದೇವ್ರು. ಓ ದೇವರು. ಒಂದ್ ವೇಳೆ ದೆವ್ವ ಅಂತಿದ್ರೆ ಇವನ ರಾಮ ದೆವ್ವ ಅಂತ ಕರಿತಾ ಇದ್ರ? ಆ ದೇವ್ರಲ್ಲ, ಈ ದೇವ್ರ. ಓ ಇದು ದೇವ್ರವ್ರ ದೇವ್ರಲ್ಲ ಅಲ್ವಾ? ಹಂಗೂ ಹೇಳ್ಬೋದು. ಇವನು ಅವನ್ ಕಡೆವನೇ ಅಲ್ವಾ? ಇಲ್ಲೂ ಬಂದ್ ತುಳಿತಾ ಇದ್ಯಾ? ನಾನಿಲ್ಲೇನ್ ತುಳಿತಾ ಇಲ್ಲ. ಇಲ್ಲಿ ನೋಡ್ ದೇವ್ರು, ಒಂದ್ ಪೆಗ್ಗೆ 290 ರೂಪಾಯಿ, ಹೊರಗಡೆ ಫುಲ್ಗೆನೆ 290 ರೂಪಾಯಿ. ಇದು ಲೋಕಲ್ ಸರ್ಕಾಗಿರೋದ್ರಿಂದ ಈ ರೇಟು. ಬೇರೆ ಎಲ್ಲ ತುಂಬಾ ಕಾಸ್ಟ್ಲಿ ಇದೆ. ಇಷ್ಟೊಂದ್ ಜಾಸ್ತಿ ಇದ್ರೆ ಹೆಂಗೆ? ಸಾಮಾನ್ಯ ಜನ ಹೇಗ್ ಕುಡಿತಾರೆ? ಸಾಮಾನ್ಯದವ್ರು ಹೇಗ್ ಕುಡಿತಾರೆ ಹೇಳಿ? ದೇವ್ರೆ, ಇದು ಸ್ಟಾರ್ ಹೋಟೆಲ್. ಲೋಕಲ್ಸ್ ಇಲ್ಲಿಗೆ ಬಂದ್ರೆ ಇಲ್ಲಿ ಸ್ಟ್ಯಾಂಡರ್ಡ್ ಹೋಗ್ಬಿಡುತ್ತೆ. ಅದಕ್ಕೇನೆ 10% ಜಾಸ್ತಿ ತಗೋತಾ ಇರೋದು. ಲೈ ಶಂಕ್ರು, ನಮ್ ಬಾರ್ಲಿ ಪೆಗ್ಗೆ 20 ರೂಪಾಯಿ ಸಾಕು, ಅಷ್ಟೇ ಇಡ್ಬೇಕು. ಆಗಲ್ಲ, ನಾರ್ಮಲ್ಗೆ ಹೋಗೋದ್ ಬೇಡ. ನೀನ್ ಸ್ವಲ್ಪ ಸುಮ್ನಿರ್ತೀಯ. ಈ ರೇಟ್ಗಂತೂ ನೋ ವೇ. ನನ್ ಬಾರ್ಲಿ ಪೆಗ್ಗೆ ಎಷ್ಟು ಇಡ್ಬೇಕು ಅಂತ ನಾನೇ ಡಿಸೈಡ್ ಮಾಡೋದು. ಅಷ್ಟೇ ಅಲ್ಲ, ಒಂದ್ ಪೆಗ್ಗೆ 1 ಪೆಗ್ ಫ್ರೀ. ಛೇ, ಈ ಹೋಟೆಲ್ಗೆ ಲೋಕಲ್ಸ್ ಬಂದು ನಾಶ ಮಾಡ್ಬಿಡ್ತಾರೆ. ಇಲ್ಲಿ ನೋಡು, ಇದು ಲೋಕಲ್ಸ್ಗೋಸ್ಕರ ಒಬ್ಬ ಲೋಕಲ್ ನಡೆಸ್ತಾರಂತ ಲೋ ಕ್ಲಾಸ್ ಬಾರು. ಇಲ್ಲಿ ಲೋ ಕ್ಲಾಸ್ ಬಂದ್ರೆ ಅಷ್ಟೇ ಸಾಕು, ಈ ಬಾರು ಸೂಪರ್ ಹಿಟ್ ಆಗುತ್ತೆ. ನಮ್ಮ ಪ್ರೀತಿಯ ಎಲ್ಲ ಕುಡುಕರೇ ಇಲ್ಲಿ ಕೇಳಿ, ಕುಡ್ದು ವಾಂತಿ ಮಾಡೋದಿಕ್ಕೆ ಒಂದು ಒಳ್ಳೆ ಅವಕಾಶ. ನಮ್ಮ ಸಿಟಿಗೆ ಹೆಮ್ಮೆ ತರುವಂತಹ, ಕಡಿಮೆ ದುಡ್ಡಿಗೆ ಪೆಗ್ ಸಿಗುವಂತಹ ಒಂದು ಬಾರ್ ನ ಓಪನ್ ಮಾಡ್ತಿದೀವಿ. 5 ಸ್ಟಾರ್ ಹೋಟೆಲ್ ರಾಜ್ ಪ್ಯಾಲೇಸ್. ಎಣ್ಣೆ ಹೊಡ್ಬಿಟ್ಟು ಮನೆಗೆ ಹೋಗಕ್ಕಾಗದೇ ಇರೋರ್ಗೆ ಮನೆಗೆ ಕರ್ಕೊಂಡು ಹೋಗಿ ಬಿಡೋದಿಕ್ಕೆ ಹೋಮ್ ಡೆಲಿವರಿ ಫೆಸಿಲಿಟಿ ಕೂಡ ನಮ್ಮಲ್ಲಿದೆ. ಇನ್ನೊಂದು ಅಟ್ರಾಕ್ಷನ್ ಏನು ಅಂದ್ರೆ, ಒಂದೊಂದು ಪೆಗ್ ನು ತಗೊಳ್ಳುವಾಗ ಒಂದೊಂದು ಕೋಳಿ ಮೊಟ್ಟೆ ಫ್ರೀ ಫ್ರೀ ಫ್ರೀ. ಜೈ 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 ಜೈ. ಇವನ್ ಕೇಳೋಣ ಕಣ. Of course we have this room, sir. That's in first floor. Yo, ಮೇಲಣಯ್ಯ. ವಾಟ್ ದ ಹೆಲ್ ಇಸ್ ಹಿ ಡೂಯಿಂಗ್? ಏನ್ ಮಾತಾಡ್ತಾ ಇದೆಯಾ ಬಿಳಿ ದೊರೆ? ನೀನ್ ದೊರೆ ಅಂತ ನಾನ್ ನೋಡೋದಿಲ್ಲ. Let's go ಕೈ from ಕಾಲು here. ಮುರಿದಾಕ್ಬಿಡ್ತೀನಿ ಅಷ್ಟೇ. ನಾನ್ ನಿನ್ನ ಹತ್ರ ದುಡ್ಡು ಕೊಟ್ಟೆ ಕುಡಿಯಕ್ ಬಂದಿರೋದು, ಓಸಲ್ ಕುಡಿಯಕ್ ಬಂದಿಲ್ಲ. ಏನಣ್ಣ, ಏನ್ ಸಮಸ್ಯೆ? ಇಲ್ಲಿ ನೋಡೋಣ, ಬಾರ್ ಎಲ್ಲಿದೆ ಅಂತ ಕೇಳಿದ್ರೆ ನೋಡಿ, ಹೇಳಕ್ಕೆ ನೋಡಿ ಅಣ್ಣ. ಅಳ್ಕೊಂಡ್ಬಿದ್ದೇವೆ. ನೀವ್ ಒಂದ್ ಕೆಲ್ಸ ಮಾಡಿ, ಈ ಮೆಟ್ಲು ಹತ್ಕೊಂಡು ಬಲಗಡೆಗೆ ಹೋದ್ರೆ ಅಲ್ಲಿ ಬಾರ್ ಅಂತ ಬರ್ದಿದೆ, ಆ ಕಡೆ ನೀವ್ ಹೋಗಿ. ಥ್ಯಾಂಕ್ ಯು ಸರ್. ನೋಡಿ, ಇನ್ನೊಂದ್ ವಿಷಯ, ಹೋಟ್ಲು ನಿಮ್ದಾಗಿದ್ರು ಬಾರ್ ನಂದು. ನನ್ ಬಾರ್ಗೆ ಕುಡಿಯೋಕ್ ಬರೋ ಕಸ್ಟಮರ್ಸ್ ಹತ್ರ ನೀವೇನಾದ್ರೂ ಮಿಸ್ಬಿಹೇವ್ ಮಾಡಿದ್ರೆ ನಾನು ಇನ್ನೊಂದ್ ಮಕ್ಕ ನೋಡ್ಬೇಕಾಗತ್ತೆ. ಜಾಗ ಎಲ್ಲಿದೆ ಅಂತ ಹೇಳಕ್ ಏನ್ ಕಷ್ಟ? ಏನಪ್ಪ ಇದು? ನಮಸ್ಕಾರ, ನೀವೇ ತಾನೇ ಬಾರ್ ಓನರು? ಹೌದು, ಏನ್ ಸಮಸ್ಯೆ? ಈ ಎಣ್ಣೆನೇ ಸಮಸ್ಯೆ. ನಿಮ್ ಬಾರಲ್ಲಿ ಕೆಲಸ ಮಾಡೋ ಸ್ಟಾಫ್ ಹೊಡೆದು ಓಡಿಸ್ಬಿಟ್ರು. ನಿಜವಾಗ್ಲು? ನಿಮ್ ಹೆಸರೇನು? ಫಿರೋಜ್. ಫಿರೋಜ್ ಅಣ್ಣ, ಬನ್ನಿ. ಬರ್ತಾ ಈ ಬೆಟ್ಟ ಇರ್ಲಿಲ್ಲ. ನಾನ್ ಕೇಳ್ತೀನಿ, ಬನ್ನಿ. ಎಲ್ಲ ಅರ್ಜೆಂಟ್ ಮಾಡಬೇಡಿ, ವೇಟ್ ಮಾಡ್ರು, ಎಲ್ರಿಗೂ ಸಿಗುತ್ತೆ. ಏನ್ ಅರ್ಜೆಂಟ್ ಮಾಡ್ತಾರಪ್ಪ ಇವರು? ಈ ಫಿರೋಜ್ ಅಣ್ಣಂಗೆ ಬ್ರಾಂತಿ ಕೊಡಲ್ಲ ಅಂತ ಹೇಳಿದ್ಯಾ? ಯಾಕೋ? ಇವಾಗ ತಾನೇ ಎಷ್ಟೊಂದ್ ಪೇಕ್ ಕೊಡು, ಇನ್ನೊಂದ್ ಪೇಕ್ ಹೊಡೆದ್ರೆ ಇಲ್ಲೇ ಡ್ಯಾನ್ಸ್ ಮಾಡ್ಕೊಂಡು ವಾಂತಿ ಮಾಡ್ಬಿಡ್ತಾನೆ. ನಿಜಾನಾ? ನಿಜಾನೇ. ಹಂಗಿದ್ರೆ ನನ್ನ ಹೆಸರಲ್ಲಿ 2 ಪೆಗ್ ನ ಈ ಅಣ್ಣನ್ ಕೊಡು. ಆಮೇಲೆ ಆ 5 ಸ್ಟಾರ್ ಹೋಟೆಲ್ ಲಾಬಿಗೆ ಕಳ್ಸ್ಬಿಡು. ಅಲ್ಲೊಂದ್ ಸ್ವಲ್ಪ ಕೆಲ್ಸ ಇದೆ ಕಣ. ಜಾಗ ಬಿಡ.
ಏನೇ ಅದ್ ಗಲಾಟೆ? ಸಿನಿಮ್ಯಾಟಿಕ್ ಡ್ಯಾನ್ಸ್. ನಿಜ ಹೇಳ್ತಾ ಇದೀನಿ, ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದಾರೆ. ನಮ್ ನ್ಯೂ ಇಯರ್ ಗೆ ಬುಕ್ ಮಾಡೋಣ, ಚೀಪ್. ಎಲ್ಲರನ್ನೂ ಹೊರಗೆ ಹಾಕ. ಸೆಕ್ಯೂರಿಟಿ ಯಾಕೋ ಹಿಡಿತೀರಾ? ಏನ್ ಮಾಡ್ತಿದ್ಯಾ? ಅವ್ನು ನನ್ನ ಫ್ರೆಂಡೇ. ಅದಕ್ಕೋಸ್ಕರ ಇಲ್ಲಿ ಬಂದ್ ಏನ್ ಬೇಕಾದ್ರೂ ಮಾಡ್ಬೋದಾ? ಮಾಡ್ಬಹುದು. ಶಂಕ್ರು, ಅಗ್ರಿಮೆಂಟ್ ತೆಗಿ. ಪೇಜ್ ನಂಬರ್ 6, 8ನೇ ಪ್ಯಾರಾಗ್ರಾಫ್ 3ನೇ ಲೈನ್. ಯಜಮಾನ್ರು ಫ್ರೆಂಡ್ಸ್ಗೂ ಹೋಟ್ಲಲ್ಲಿ ಫುಲ್ ಸ್ವತಂತ್ರ ಇದೆ. ಸಾಕಲ್ವಾ? ಸಾಕು. ಈ ಅಗ್ರಿಮೆಂಟ್ ಏನಾದ್ರೂ ಮೀರಿದ್ರೆ ನಾನ್ ಎಲ್ರು ಕೋರ್ಟ್ ಬರೋ ಹಾಗೆ ಮಾಡ್ಬಿಡ್ತೀನಿ. ಸೆಕ್ಷನ್ 203 ಹಾಕಿ ನಿಮ್ನ ಒಳಗಾಕ್ಬಿಡ್ತಾರೆ. ಸರಿಯಾ? ಹಲೋ, ನಾನೊಂದು ವಿಷಯ ಕೇಳಿದ್ರೆ ನಿಜ ಹೇಳ್ತೀರಾ? ಅಯ್ಯಯ್ಯೋ, ಅದಲ್ಲ. ನಾವು ಬಂದಾದ್ಮೇಲೆ ಈ ಹೋಟ್ಲಿಗೆ ಏನಾದ್ರೂ ಕೊರತೆ ಇದೆಯಾ? ಖಾಲಿ ಇಲ್ದೆ ಏನೋ. ಇಲ್ಲಿದ್ದ 10 ಫ್ಯಾಮಿಲಿ ರೂಮ್ ನ ವೇಕೆಟ್ ಮಾಡಾಯ್ತು. ಈ ಹೋಟೆಲ್ ಅಲ್ಲಿ ಲಯನ್ಸ್ ಕ್ಲಬ್ಬಿನ ಪ್ರೋಗ್ರಾಮ್ ನ ಕ್ಯಾನ್ಸಲ್ ಮಾಡಿದ್ರು. 2 ಮ್ಯಾರೇಜ್ ಫಂಕ್ಷನ್ ಅನ್ನು ಬೇರೆ ಹೋಟೆಲ್ಗೆ ಬದಲಾಯಿಸ್ಬಿಟ್ಟಿದ್ದಾರೆ. ಅಯ್ಯೋ ದೇವ್ರೆ, ನನಗ್ ಸಂತೋಷವಾಗಿದೆ. ಹಿಂಗೆ ನಡೆದ್ರೆ ಅವನು ಬಾರ್ ನಡೆಸಿ ಕೋಟಿ ಗಂಟ್ಲೆ ಸಂಪಾದನೆ ಮಾಡ್ತಾನೆ. 3 ತಿಂಗಳಲ್ಲಿ ನಮ್ ಹೋಟ್ಲ್ ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ಇವಾಗ ನಾವೇನ್ ಮಾಡೋದು? ನಾನೇನಾದ್ರೂ ಮಾಡ್ಬೇಕಾ ಹೇಳಿ? ಸ್ವಲ್ಪ ಸುಮ್ಮನೆ ಇರ್ತೀರಾ? ವಟ ವಟ ಅಂತಿರ್ತಾರೆ. ಅಪ್ಪ, ನೀನೇನು ಯೋಚನೆ ಮಾಡಬೇಡ, ನಾನು ಹುಡುಗರನ್ನ ಕಳಿಸ್ತೀನಿ. ನಾನು ಅವನ ಹತ್ರ ಸ್ವಲ್ಪ ಮಾತಾಡ್ಬೇಕು.